ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಹರ್ಷಸ್ ಡೈರೀಸ್. ಎಸ್, ಇದೇನು ಅಂತ ನೋಡ್ತಿದ್ದೀರಾ ಅಲ್ಲ? ಎಸ್, ಇದು ಬಂದು ಅಕ್ಕಿಯನ್ನು ಕ್ಲೀನ್ ಮಾಡುವಂಥ ವಿಧಾನ. ಇದು ಪೂರ್ತಿಯಾಗಿ ನಾನು ತೋರಿಸಿಲ್ಲ, ಇಟ್ ಈಸ್ ಜಸ್ಟ್ ಒನ್ ಪಾರ್ಟ್ ಅಷ್ಟೆ. ಇದನ್ನು ಎಗ್ಗಲ್ಸೋದು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದರಿಂದ ನಾವು ಅಕ್ಕಿಯಲ್ಲಿರ್ತಕ್ಕಂಥ ಕಲ್ಲನ್ನು ಬೇರ್ಪಡಿಸ್ಬೋದು. ಮುಂಚೆ ಯಾವುದೇ ರೀತಿಯ ಮಷೀನ್ಗಳಿರಲಿಲ್ಲ. ಆಗ ಇದೇ ರೀತಿ ನಮ್ಮ ಹಿರಿಯರೆಲ್ಲರೂ ಈ ಮಣ್ಣಲ್ಲಿ ಸೇರಿರುವಂಥ ಅಕ್ಕಿಯನ್ನಾಗಲಿ, ಅಕ್ಕಿಯ ಜೊತೆ ಸೇರಿರುವಂತಹ ಮಣ್ಣನ್ನಾಗಲಿ ಬೇರ್ಪಡಿಸುವಂತಹ ವಿಧಾನ ಇದು. ದಯವಿಟ್ಟು ಯಾರಿಗೆಲ್ಲ ಗೊತ್ತಿದೆ, ಇದು ಯಾರಿಗೆಲ್ಲ ಮಾಡೋಕ್ಕೆ ಕೂಡ ಬರುತ್ತೆ, ಈ ಪ್ರೋಸೆಸ್ ನನಗೆ ಗೊತ್ತಿದೆ ಅನ್ನೋಂಥವ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ತಿಳ್ಕೊಳ್ಳಿ. ಇದು ಒಂದು ಎಗ್ಗಲ್ಸೋದು ಅಂತ ಕರೀತಾರೆ ಇದಕ್ಕೆ. ಇದರಲ್ಲಿ ಈಗ ಲಾಸ್ಟಲ್ಲಿ ಉಳಿದಿರುವಂಥ ಅಕ್ಕಿಯನ್ನು ಚೆಕ್ ಮಾಡ್ತಾರಲ್ಲ, ಅದರಲ್ಲಿ 100% 1 ಅಥವಾ 2 ಕಲ್ಲುಗಳು ಸಿಕ್ಕೇ ಸಿಗುತ್ತೆ. ಅಕ್ಕಿಯನ್ನು ಕ್ಲೀನ್ ಮಾಡುವಂಥ ಒಂದು ಹಳೆಯ ವಿಧಾನ ಅಂತ ಕೂಡ ಹೇಳ್ಬೋದು. ಈಗಂತೂ ಬಿಡಿ, ತುಂಬಾ ಮಷಿನ್ಗಳೆಲ್ಲ ಬಂದಿದೆ. ಮಷೀನಲ್ಲಿ ಹಾಕಿ ಕ್ಲೀನ್ ಮಾಡಿಸ್ತಾರೆ. ಇಲ್ಲ ಅಂತಂದರೆ ಶಾಪಿಂದ ತರೋವಾಗನೇ ಕ್ಲೀನ್ ಆಗಿರುವಂತಹ ಅಕ್ಕಿಯನ್ನು ತರ್ತಾರೆ. ಅಚಾನಕ್ಕಾಗಿ ಅಕ್ಕಿಯಲ್ಲಿ ಕಲ್ಲು ಇದೆ ಅಂತ ಗೊತ್ತಾದಾಗ ಈ ರೀತಿ ಒಂದು ಪ್ರೋಸೆಸ್ಸಲ್ಲಿ ನಾವು ಅದನ್ನು ಕ್ಲೀನ್ ಮಾಡ್ಬೋದು ಅಂತ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲ, ನೀವು ದಯವಿಟ್ಟು ತಿಳ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ಹೊಸ ವಿಚಾರಗಳ ವಿಡಿಯೋಗಳು ಮೊದಲು ನಿಮ್ಮನ್ನು ತಲುಪುತ್ತೆ. ಹಾಗೆ ಹಿಂದಿನ ವೀಡಿಯೋಸ್ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು. ಇನ್ನು ಮುಂದೆ ಕೂಡ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೇನೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.